ನಮಸ್ಕಾರ ಸ್ನೇಹಿತರೆ, ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಪೇಪರು ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನರು ಕೊಡುವ ಪೇಪರು. ಸೊ ಈ ಪೇಪರಲ್ಲಿ ಮ್ಯಾಥ್ಸ್ ಕೇಳ್ತಾರೆ. ಈ ಮ್ಯಾಥ್ಸಲ್ಲಿ ಟೋಟಲ್ ಕ್ವಶನ್ಸು 25 ಇರುತ್ತೆ. ಈ 25 ಕ್ವಶನ್ಸ್ನ ನಾವು ಇವತ್ತು ಮ್ಯಾಥ್ಸ್ ಮಾಕ್ ಟೆಸ್ಟ್ 1 ಮುಖಾಂತರ ನಾವು ಈ ಪೇಪರಲ್ಲಿ ಎಕ್ಸಾಮಲ್ಲಿ ಕೇಳಿರುವಂತಹ ಸಿಮಿಲರ್ ಕ್ವಶನ್ಸ್ನ ನಾನಿಲ್ಲಿ ತೆಗೆದು ಹಾಕಿದ್ದೀನಿ. ಅದನ್ನು ನಾವು ಬೆಸ್ಟ್ ಮತ್ತು ಸಿಂಪಲ್ ವೇಯಲ್ಲಿ ಹೇಗೆ ಸೊಲ್ಯೂಷನ್ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲ ಕ್ವಶನ್ಸು ಎಕ್ಸಾಮ್ ಫೋಕಸ್ಡೇ ಇರ್ತವೆ. ಎಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಎಕ್ಸಾಮಲ್ಲಿ ಬಂದಿರುವಂಥ ಸೇಮ್ ವೇಯಲ್ಲಿ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಥೌಟ್ ಮಚ್ ಟೈಮ್ ವೇಸ್ಟ್ ಮಾಡಿದೆ ನಾವು ಡೈರೆಕ್ಟು ಕ್ವಶನ್ಗೆ ಹೋಗೋಣ. ಇವಾಗ ಇವತ್ತಿನ ಕ್ಲಾಸದು ಫಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಕ್ವಶನ್ ಹೇಳ್ತಿದೆ, ದ HCF ಆ್ಯಂಡ್ LCM ಆಫ್ 2 ನಂಬರ್. ಓಕೆ, 2 ನಂಬರ್ಸ್ ಏನಂತ ಕೊಟ್ಟಿದ್ದಾರೆ, 12 ಮತ್ತು 336 ರೆಸ್ಪೆಕ್ಟಿವ್ಲಿ. ಅಂದರೆ ಮಸ 12 ಇದೆ, ಲಸ 336 ಇದೆ. ಇಫ್ 1 ನಂಬರ್ ಈಸ್ 48, ಅದರಲ್ಲಿ 1 ನಂಬರ್ ಎಷ್ಟಿದೆ ಅಂತ 48, ಫೈಂಡ್ ದ ಅದರ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಕಾನ್ಸೆಪ್ಟ್ ಏನು ನೀವು ಹೇಳ್ತೀರಾ, LCM ಇಂಟು HCF ಈಸ್ ಈಕ್ವಲ್ ಟು ಎರಡು ನಂಬರ್ಸ್ದು ಮಲ್ಟಿಪ್ಲಿಕೇಶನ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರ್. ಓಕೆ, ಇವಾಗ LCM ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, 336. ಓಕೆ, ಇಂಟು HCF ಎಷ್ಟು ಕೊಟ್ಟಿದ್ದಾರೆ, 12. ಫಸ್ಟ್ ನಂಬರ್ ಎಷ್ಟೊಂದು ಕೊಟ್ಟಿದ್ದಾರೆ, 48. ನೀವು ಸೆಕೆಂಡ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ ಸೆಕೆಂಡ್ ನಂಬರ್ B ಅಂತ ಅಂದ್ಕೋತೀನಿ. ಬಿನ ಫೈಂಡ್ ಔಟ್ ಮಾಡಬೇಕು. ಸೊ ಬಿನ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಡಿವೈಡೆಡ್ ಬೈ ಇದೆ. ಸೊ ನೋಡಿ, ಇವಾಗ ಕಟ್ ಮಾಡಬೇಕಂದ್ರೆ ಏನು, 12 1 12, 12 4 48, ಮತ್ತು 4ರಿಂದ ಇದು ಕಳೆದ್ರೆ 4 8 32, ಮತ್ತು 4 4 16. ಸೊ ಬಿ ಬಂದುಬಿಟ್ಟು ಎಷ್ಟು ಬಂತು ಇಲ್ಲಿ, 84. ಓಕೆ, ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಪೇಪರಲ್ಲಿ ಇದೇ ಥರ ಕ್ವಶನ್ ಬಂದರೆ ನೀವು ಟೈಮ್ನ ಹೇಗೆ ಸೇವ್ ಮಾಡಬೇಕು, ಟೈಮ್ ಸೇವ್ ಮಾಡಿ ನೀವು ಕ್ವಶನ್ನ ಅಪ್ರೋಚ್ ಮಾಡಬೇಕು. ಇದೇ ಬೆಸ್ಟ್ ಆ್ಯಂಡ್ ಸಿಂಪಲ್ ವೇ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಹೇಳ್ತಿದೆ, ವಾಟ್ ಈಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12, 15 ಆ್ಯಂಡ್ 20. 12, 15 ಮತ್ತು 20ರಿಂದ ನಿಖರವಾಗಿ ಭಾಗವಾಗುವ ಚಿಕ್ಕ 4 ಅಂಕೆಯ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟು ಎಲ್ಲದಕ್ಕಿಂತ ಚಿಕ್ಕ 4 ಅಂಕೆಯ ಸಂಖ್ಯೆ ಯಾವುದು ನೀವು ಹೇಳ್ತೀರಾ, ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ 1000. ಕರೆಕ್ಟ್ ಅಲ್ವಾ? ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ 1000. ಅಂದರೆ ನೀವು ಇವಾಗ ಬಟ್ ಇಲ್ಲೇನು ಹೇಳ್ತಿದ್ದಾರೆ ಇವರು, ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ 12, 15 ಮತ್ತು 20ರಿಂದ ಭಾಗಿಲೇ ಹೋಗಬೇಕು. ಕರೆಕ್ಟ್ ಅಲ್ವಾ? ಓಕೆ, 12, ನೆಕ್ಸ್ಟು 15, ಇನ್ನೊಂದು ಸಂಖ್ಯೆ ಯಾವುದು 20. ಓಕೆ, ಸೊ ಇವಾಗ ಚಿಕ್ಕ ಸಂಖ್ಯೆದಾಗ ನೀವು ಫಸ್ಟ್ ಏನು ಮಾಡ್ತೀರಾ, LCM ತೆಗಿತೀರಾ. ಸೊ ಇದನ್ನು LCM ಅಂದರೆ ಎಷ್ಟು, 60 ಅಂತ ನೋಡಿ. LCM ಬಂದುಬಿಟ್ಟು 60. ಓಕೆ, ನಾನು ಹೇಗೆ ಮಾಡಿದೆ LCMು, ಸೊ ನೀವು ಹೋಗಿ ಅಂತೀರಾ 12 ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಸ್ನೇಹಿತರೆ. ಪ್ರೈಮ್ ಫ್ಯಾಕ್ಟರ್ ಅಂದರೆ 4 3 12. ಸೊ ಇದೇನಾಗುತ್ತೆ 2² ಇಂಟು 3. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಅದೇ 15 ಬರೀಬೇಕಾದ್ರೆ ಇದನ್ನು ಸೇಮ್ 3 5 15. ನೆಕ್ಸ್ಟು 20 ಬರೀಬೇಕಾದ್ರೆ 4 5 20. 4 5 ಅಂದರೆ 2² ಇಂಟು 5. ಇದರಲ್ಲಿ ನೀವು LCM ತೊಗೋಬೇಕಾದ್ರೆ ನೀವು ಹೈಯೆಸ್ಟ್ ಪವರ್ ತೊಗೋಬೇಕು ಯಾವಾಗಲೂ. ಸೊ LCM ಎರಡರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ, 2² ಇದೆ. 2² ಅಂದರೆ 4. ನೆಕ್ಸ್ಟು 3ರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ, 1 ಇದೆ. ಸೊ 3. ನೆಕ್ಸ್ಟು ಇನ್ನೊಂದಿದೆ 5ರದ್ದು ಹೈಯೆಸ್ಟ್ ಪವರ್ ಎಷ್ಟಿದೆ, 5 ಅಷ್ಟೇ. ಓಕೆ, ಸೊ ಇದು ಒಂದು 4 3 12, 12 5 60. ಈ ಥರ LCM. ಅದೇ ಥರ ನಿಮಗೆ HCF ಕೇಳಿದರೆ ಏನು ಸ್ನೇಹಿತರೆ, HCF ಅಂದರೆ ಲೋವೆಸ್ಟ್ ಪವರ್ ತೊಗೋಬೇಕು ನೀವು. ಓಕೆ ಅಲ್ವಾ? ಎಲ್ಲದರಲ್ಲಿ ಕಾಮನ್ ಇದ್ದಾಗ ಅದರದ್ದು ಲೋವೆಸ್ಟ್ ಪವರ್ ತೊಗೋಬೇಕು. ಹಾಗೆ ನಾವು HCF ಕಂಡುಹಿಡಿಯಬೇಕು. ಓಕೆ, ಸೊ ಇವಾಗ LCM ತೆಗೆದು ನಿಮಗೆ ಗೊತ್ತಾಯಿತು. ಇವಾಗ LCM ಬಂದುಬಿಟ್ಟು ನಿಮಗೆ 60 ಅಂತ ಗೊತ್ತಾಯಿತು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ ಇದು ಲೀಸ್ಟ್ 4 ಡಿಜಿಟ್ ನಂಬರ್ ಎಷ್ಟಿದೆ, 1000. ಇದನ್ನು 60ಇಂದ ಡಿವೈಡ್ ಮಾಡಿ. ಇವಾಗ 60ಇಂದ ಡಿವೈಡ್ ಮಾಡಿದರೆ ಏನಾಗುತ್ತೆ, ಇದು ಡಿವೈಡ್ ಹೋಗುತ್ತೆ ಇಲ್ಲ ಅಂತ ನೋಡಿ. 0ಇಂದ 0 ಕಟ್ಟು, 6 1 6, 6 1 6. ಕರೆಕ್ಟ್, ಉಳಿತೆಷ್ಟು 4 45, 6 6 36. ಸೊ ಇದು ಏನು ಉಳಿತಿದೆ, ರಿಮೈಂಡರ್ ಬಂದುಬಿಟ್ಟು ಇಲ್ಲಿ 4 ಉಳಿತಿದೆ.
ಈ ರಿಮೈಂಡರ್ 4 ಉಳಿಬಾರ್ದು ಅಂದರೆ ನಾವೇನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಜಸ್ಟ್ 2ನ ಆ್ಯಡ್ ಮಾಡಬೇಕು. ಸೊ ಅವಾಗ ಇದು ಏನಾಗುತ್ತೆ 6 ಆಗುತ್ತೆ. ಸೊ 6/6 ಅಂದರೆ ಅವಾಗ ಕಂಟಿನ್ಯೂಸಲ್ಲಿ ಡಿವೈಡ್ ಹೋಗುತ್ತೆ. ಸೊ ಇಲ್ಲಿ ಜೀರೋ ಬದಲು ಏನು ಬರಬೇಕಿತ್ತು, ಇಲ್ಲಿ 2 ಬರಬೇಕಿತ್ತು. ಸೊ ಈ ನಂಬರ್ ಏನಾಗುತ್ತೆ ಅವಾಗ 1020 ಕರೆಕ್ಟ್ ಅಲ್ವಾ. ಸೊ ಇದು ಎಲ್ಲದಕ್ಕಿಂತ 4th ಡಿಜಿಟ್ ಲಿಸ್ಟ್ ನಂಬರು 60ರಿಂದ ಡಿವೈಡ್ ಹೋಗೋ ನಂಬರು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಕರೆಕ್ಟ್ ಅಲ್ವಾ. ಇವಾಗ ನಿಮಗೆ ಗೊತ್ತಾಯಿತು 1,000 ಅಂತೂ ಡಿವೈಡ್ ಹೋಗಲ್ಲ. ಇನ್ನೊಂದು 10008 ಇದು ಡಿವೈಡ್ ಹೋಗುತ್ತೆ ಅಂತ ನೀವೇ ನೋಡಿ. 60ರಿಂದ ಡಿವೈಡ್ ಮಾಡಿದರೆ, ಸೊ 60ರಿಂದ ಡಿವೈಡ್ ಮಾಡಿದರೆ ನಾವು ಫಸ್ಟು 6ರಿಂದ ಡಿವೈಡ್ ಮಾಡೋಣ. 6 10 60. ಸೊ ಇದು 6 1 6, 4 ಉಳಿತು. 6 6 36, 4 ಉಳಿತು. 6 8 48. ಬಟ್ ಇದು 10ರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ, 16.8. ಬಟ್ ಇಲ್ಲಿ ಕ್ವಶನಲ್ಲಿ ಏನಂದಿದ್ದಾರೆ, ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಯಾವುದು, ಇದು ಒಂದೇ ನಂಬರು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಮಾಡೋಣ ಸ್ನೇಹಿತರೆ. ನೋಡಿ, ಈಸಿ ಕ್ವಶನ್. ಸಿಂಪ್ಲಿಫೈ 15 × 4. ಓಕೆ, ಏನು ಕೊಟ್ಟಿದ್ದಾರೆ, 15 × 4 - 20. ಓಕೆ, ಡಿವೈಡೆಡ್ ಬೈ 5 + 3 ಸ್ಕ್ವೇರ್. ಸೊ ಇದು ನಾವು ಯಾವಾಗಲೂ ಬ್ರ್ಯಾಕೆಟ್ ಬಿಡಿಸ್ಬೇಕು. ಬೋರ್ಡ್ ಮಾಸ್ ನಿಯಮನ ಫಾಲೋ ಮಾಡಬೇಕು ಸ್ನೇಹಿತರೆ, ಕರೆಕ್ಟ್ ಅಲ್ವಾ. ಬೋರ್ಡ್ ಮಾಸ್ ನಿಯಮನ ಫಾಲೋ ಮಾಡಬೇಕು. ಓಕೆ, ಸೊ ಇದು 15 4 60. 60 - 20 ಎಷ್ಟು, 40. ಡಿವೈಡೆಡ್ ಬೈ 5 + 3 ಸ್ಕ್ವೇರ್ ಅಂದರೆ 9. 40 5ರಿಂದ ಭಾಗಿಲೆ ಹೋದರೆ ಎಷ್ಟು, 8. ಓಕೆ, 5 8 40 + 9. 8 + 9 ಎಷ್ಟು, 17. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 4.8 × 2.5 ಡಿವೈಡೆಡ್ ಬೈ 0.6 ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಯಾವಾಗಲೂ ಡಿವಿಸಿಬಲ್ ಮಾಡಬೇಕು. ಸೊ ಇದನ್ನು 4.8 × 2.5 ಡಿವೈಡೆಡ್ ಬೈ 0.6 ಅಂತೆ, ಕರೆಕ್ಟ್ ಅಲ್ವಾ. ಸೊ ಪಾಯಿಂಟ್ ಹೋಯಿತು. ಓಕೆ, ಸೊ ಇದು ಏನು ಬರುತ್ತೆ, 6ರಿಂದ ಡಿವೈಡ್ ಮಾಡಿದರೆ 6 1 6, 6 8 48, 0.8. ಸೊ 25 8 200. ಸಿನ್ಸು 1 ಪಾಯಿಂಟ್ ಆದಮೇಲೆ 0 ಇದೆ, ಸೊ ಇಲ್ಲಿನೂ 1 ಪಾಯಿಂಟ್ ಆದಮೇಲೆ 0. ಸೊ ಇದು ಏನು ಬಂತು, 20. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೀವು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. A pipe can fill 2/5 of a tank in 8 minutes. Okay, how long will it take to fill the remaining part of the tank ಅಂತ ಕೇಳಿದ್ದಾರೆ. ಓಕೆ, ಇದು ನೋಡಿ ಈಸಿ ಇದೆ. ಇವಾಗ 2/5 ಅಂತ ಕೊಟ್ಟಿದ್ದಾರೆ. ಎಷ್ಟು, 2/5 ಅಂತ ಕೊಟ್ಟಿದ್ದಾರೆ. ಓಕೆ, ನಾನು ಟೋಟಲ್ ಟ್ಯಾಂಕ್ದು ಕೆಪಾಸಿಟಿ 5 ಅಂತ ತಗೋತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ 2/5 ಅಂದರೆ 2 ಕೆಪಾಸಿಟಿ ಎಷ್ಟು ಮಿನಿಟಲ್ಲಿ ಫಿಲ್ ಮಾಡ್ತಿದ್ದಾರೆ, 2 ಕೆಪಾಸಿಟಿ 8 ಮಿನಿಟ್ಸಲ್ಲಿ ಫಿಲ್ ಮಾಡ್ತಿದೆ, 8 ಮಿನಿಟ್ಸು. ಬಟ್ ನಮಗೇನು ಕೇಳಿದ್ದಾರೆ, ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಫಿಲ್ ದ ರಿಮೈನಿಂಗ್ ಪಾರ್ಟ್ ಅಂತ ಕೇಳಿದ್ದಾರೆ. ಸೊ ಇವಾಗ 5ರಲ್ಲಿ 2 ಹೋದರೆ ರಿಮೈನಿಂಗ್ ಪಾರ್ಟ್ ಎಷ್ಟು, 3. ಸೊ 3 ಎಷ್ಟು ಪಾರ್ಟಲ್ಲಿ ಫಿಲ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟರಲ್ಲಿ ಮಾಡುತ್ತೆ, ಅವಾಗ ನೀವು ಹೇಳ್ತೀರಾ 3 × 8 ಡಿವೈಡೆಡ್ ಬೈ 2. ಸೊ 2 1 2 4. ಸೊ 3 4 12 ಮಿನಿಟ್ಸ್, 12 ಮಿನಿಟ್ಸ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ರೇಷಿಯೋ ಆಫ್ 2 ನಂಬರ್ಸ್ ಈಸ್ 3:5 ಅಂತ ಕೊಟ್ಟಿದ್ದಾರೆ. ಇಫ್ ದೇರ್ ಸಮ್ ಈಸ್ 96, ಫೈಂಡ್ ದ ಲಾರ್ಜೆಸ್ಟ್ ನಂಬರ್. 2 ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೊಟ್ಟಿದ್ದಾರೆ, 3:5. ಮತ್ತು ಅದರ ಸಮ್ ಎಷ್ಟು ಕೊಟ್ಟಿದ್ದಾರೆ, ಸಮ್ ಬಂದುಬಿಟ್ಟು 96. ಬಟ್ ರೇಷಿಯೋದ ಸಮ್ ಎಷ್ಟಾಗುತ್ತೆ, ರೇಷಿಯೋದ ಸಮ್ ಬಂದುಬಿಟ್ಟು 3 + 5 8 ಆಗುತ್ತೆ. ಬಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 8ರ ವ್ಯಾಲ್ಯೂನೇ 96 ಕೊಟ್ಟಿದ್ದಾರೆ. ಸೊ ಇದು 1 ರೇಷಿಯೋದ ವ್ಯಾಲ್ಯೂ ಎಷ್ಟು, 8 1 8, 8 2 16, ಕರೆಕ್ಟ್ ಅಲ್ವಾ. ಫೈಂಡ್ ದ ಲಾರ್ಜರ್ ನಂಬರ್. ಸೊ ಇದರಲ್ಲಿ ಲಾರ್ಜರ್ ನಂಬರ್ ಯಾವುದು ಸ್ನೇಹಿತರೆ, 5. ಸೊ ಲಾರ್ಜರ್ ನಂಬರ್ ಅಂದರೆ 1 ರೇಷಿಯೋದ ವ್ಯಾಲ್ಯೂ 12 ಅಂದರೆ 5 ರೇಷಿಯೋದ ವ್ಯಾಲ್ಯೂನು 12ರಿಂದ ಮಲ್ಟಿಪ್ಲೈ ಆಗಬೇಕು. ಸೊ 12 5 60. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇದು ಆ್ಯಕ್ಚುಲಿ ಸಾಲ್ವ್ ಮಾಡೋದು ವೇ
ನಾನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಹೇಳಿದೆ. ಬಟ್ ನೀವು ಆಪ್ಷನ್ ನೋಡಿದಾಗ ಇಲ್ಲಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 3:5 ಕರೆಕ್ಟ್ ಅಲ್ವಾ? ಸೊ ಇವಾಗ 3:5 ಅಂದರೆ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು? 5. ಲಾರ್ಜರ್ ನಂಬರ್ ನೀವು ಹೇಳ್ತೀರಾ 5. ಸೊ ಅಂದರೆ ಆನ್ಸರು 5ರಿಂದ ಭಾಗಿಲೆ ಹೋಗುತ್ತಲ್ಲ. ಸೊ ಈ ಆಪ್ಷನ್ ನೋಡಿ, 36 5ರಿಂದ ಭಾಗಿಲೆ ಹೋಗುತ್ತಾ? ಇಲ್ಲ. 48 ಭಾಗಿಲೆ ಹೋಗುತ್ತಾ? ಇಲ್ಲ. 54 ಭಾಗಿಲೆ ಹೋಗುತ್ತಾ? ಇಲ್ಲ. ಸೊ ಒಂದೇ 60 5ರಿಂದ ಭಾಗಿಲೆ ಹೋಗುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೀವು ಡೈರೆಕ್ಟು ಈ ಸಾಲ್ವ್ ಮಾಡದೇನೂ ನೀವು ಆಪ್ಷನ್ನಿಂದನೂ ಈ ಆನ್ಸರ್ ಮಾಡ್ಬೋದಿತ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಏನು ಹೇಳ್ತೇವೆ ನೋಡಿ. ಒಂದು ಸಂಖ್ಯೆಯನ್ನು 20% ಹೆಚ್ಚಿಸಿ ನಂತರ 20% ಕಡಿಮೆ ಮಾಡಲಾಗಿದೆ. ನಿವ್ವಳ ಶೇಕಡಾವಾರು ಬದಲಾವಣೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿದ್ದಾರೆ? ಒಂದು ನಂಬರ್ನ 20% ಏನು ಮಾಡಿದ್ದಾರೆ? ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ? 20% ಡಿಕ್ರೀಸ್ ಮಾಡಿದ್ದಾರೆ ಸ್ನೇಹಿತರೆ. 20% ಡಿಕ್ರೀಸ್ ಮಾಡಿದ್ದಾರೆ ಒಂದು ನಂಬರ್ನ. ಕರೆಕ್ಟ್ ಅಲ್ವಾ? ಸೊ ಇದು ಏನಾಗ್ತಿದೆ? ಸಕ್ಸೆಸಿವ್ ಆಗಿ ಆಗ್ತಿದೆ. ಕರೆಕ್ಟ್ ಅಲ್ವಾ? ಫಸ್ಟು ಒಂದು ನಂಬರ್ನ 20% ಇನ್ಕ್ರೀಸ್ ಮಾಡಿದ್ದಾರೆ. ಸೇಮ್ ಅದೇ ನಂಬರ್ನ ನೆಕ್ಸ್ಟ್ ಏನು ಮಾಡಿದ್ದಾರೆ? 20% ಡಿಕ್ರೀಸ್ ಮಾಡಿದ್ದಾರೆ. ಸೊ ಇದೇನು ನೆಟ್ ಪರ್ಸೆಂಟೇಜ್ ನಾವು ಹೇಗೆ ಕಂಡುಹಿಡ್ತೀವಿ? ಸೊ ನೆಟ್ ಪರ್ಸೆಂಟೇಜ್ ಚೇಂಜ್ ಹೇಗೆ ಕಂಡುಹಿಡ್ತೀವಿ? ನೆಟ್ ಪರ್ಸೆಂಟೇಜ್ ಚೇಂಜ್ ಅಂದರೆ ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಹಾಕ್ತೀವಿ ಸ್ನೇಹಿತರೆ. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಏನು? A + B + A × B/100 ಇದು ಹೋಲ್ ಪರ್ಸೆಂಟೇಜು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ರಲ್ಲಿ 20% ಇನ್ಕ್ರೀಸ್ ಆಗ್ತಿದೆ, ನೆಕ್ಸ್ಟ್ 20% ಡಿಕ್ರೀಸ್ ಆಗ್ತಿದೆ. ಆಮೇಲೆ A × B 20 × 20 400. ಸಿನ್ಸು ಒಂದು ಮೈನಸಲ್ಲಿದೆ ಅದಕ್ಕೆ -400 /100 ಪರ್ಸೆಂಟೇಜಲ್ಲಿ. ಓಕೆ, 20 ಕ್ಯಾನ್ಸಲ್. ಸೊ ಇದು ಏನಾಯಿತು? -4%. ಸೊ ಮೈನಸ್ ಏನು ಡಿನೋಟ್ ಮಾಡ್ತಿದೆ ಇಲ್ಲಿ? ಮೈನಸ್ಸು ಡಿಕ್ರೀಸ್ ಆಗ್ತಿದೆ ಅಂತ ಡಿನೋಟ್ ಮಾಡ್ತಿದೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಇವಾಗ ಒಂದು ನಂಬರು 20% ಇನ್ಕ್ರೀಸ್ ಆಗ್ತಿದೆ, ನೆಕ್ಸ್ಟ್ ಅದು 20% ಡಿಕ್ರೀಸ್ ಆದರೆ ಲಾಸ್ಟಲ್ಲಿ ಓವರಾಲಲ್ಲಿ ಅದಕ್ಕೆ ನೆಟ್ ಪರ್ಸೆಂಟೇಜ್ ಎಷ್ಟು? 4% ಡಿಕ್ರೀಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನು. ಓಕೆ, ಏನು ಹೇಳ್ತಿದೆ ನೋಡಿ. ದ ಆ್ಯಾವ್ರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ನಂಬರ್ ಈಸ್ 27. ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಇವಾಗ 5 ನಂಬರ್ ಇದೆ ಅಂತೆ, 5 ನಂಬರ್. ಇದರಲ್ಲಿ ಆ್ಯಾವ್ರೇಜ್ ಎಷ್ಟಿದೆ? 27 ಅಂತೆ. ಸೊ 27 ಅಂದರೆ ಆ್ಯಾವ್ರೇಜು ಇವಾಗ ಸೆಂಟರ್ ನಂಬರ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇದನ್ನು ನಾನು ಆ್ಯಾವ್ರೇಜ್ ಅಂತ ಅನ್ಕೋತೀನಿ 27. ಸೊ ಇವಾಗ ಇದು ಏನು ಹೇಳ್ತಿದ್ದಾರೆ? 5 ಕಾನ್ಸಿಕ್ಯೂಟಿವ್ ನಂಬರ್ ಇದೆ ಅಂತೆ. ಕಾನ್ಸಿಕ್ಯೂಟಿವ್ ಅಂದರೆ ಒಂದಾದ ನಂತರ ಒಂದು. ಸೊ ಇವಾಗ ನಮಗೇನು ಕೇಳ್ತಿದ್ದಾರೆ? ಈ ನಂಬರ್ ಯಾವುದು? ಲಾಸ್ಟ್ ನಂಬರ್ ಯಾವುದು? ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕೇಳ್ತಿದ್ದಾರೆ. ಯಾಕಂದರೆ ಈ ಕಡೆ ಸ್ಮಾಲೆಸ್ಟ್ ನಂಬರ್ ಇರುತ್ತೆ. ಸೊ 27 + 2 ಏನಾಗುತ್ತೆ? ಲಾರ್ಜೆಸ್ಟ್ ನಂಬರು 29. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಈ ಥರ ನೀವು ನಂಬರ್ ಬಂದರೆ ನೀವು ಏನು ಮಾಡಬೇಕು? 5 ಇರುತ್ತಲ್ಲ, 5ನ್ನು 2ರಿಂದ ಡಿವೈಡ್ ಮಾಡಬೇಕು ಸ್ನೇಹಿತರೆ. ಓಕೆ, ಡಿವೈಡ್ ಮಾಡಿದ್ರೆ 2 ಬರುತ್ತಲ್ಲ, ಈ 2ನ್ನು ಎಷ್ಟು ಆ್ಯಾವ್ರೇಜ್ ಕೊಟ್ಟಿರುತ್ತಲ್ಲ ನೋಡು. ಇವಾಗ 2.5 ಬರುತ್ತೆ. ನೀವು ಪಾಯಿಂಟನ್ನು ನೆಗ್ಲೆಕ್ಟ್ ಮಾಡಬೇಕು, ಜಸ್ಟ್ ಅದರದ್ದು ನಂಬರ್ನ ತೊಗೋಬೇಕು. ಆ ನಂಬರು ಆ್ಯಾವ್ರೇಜಲ್ಲಿ ಆ್ಯಡ್ ಮಾಡಬೇಕು. ಸೊ 27ರಲ್ಲಿ 2 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 29. ಸೊ ಲಾರ್ಜೆಸ್ಟ್ ನಂಬರು 29. ಅದೇ ನಿಮಗೆ ಸ್ಮಾಲೆಸ್ಟ್ ನಂಬರ್ ಏನಾದರೂ ಕೇಳಿದರೆ ನೀವು 27ರಲ್ಲಿ 2ನ್ನು ಮೈನಸ್ ಮಾಡಬೇಕು ಸ್ನೇಹಿತರೆ. ಸೊ ಸ್ಮಾಲೆಸ್ಟ್ ನಂಬರ್ ಬಂದುಬಿಟ್ಟು 25. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಅ ಶಾಪ್ಕೀಪರ್ ಬಾಟ್ ಆ್ಯನ್ ಆರ್ಟಿಕಲ್ ಫಾರ್ 800. ಸೊ ಇದು ಏನು ಬಂದುಬಿಟ್ಟು ಅದರದ್ದು CP. ಓಕೆ, ಆ್ಯಂಡ್ ಸೋಲ್ಡ್ ಇಟ್ ಫಾರ್ 920. ಸೊ ಇದು ಬಂದುಬಿಟ್ಟು SP. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಓಕೆ, ಅವನು ಏನು ಮಾಡ್ತಾನೆ? ಒಂದು ಸಾಮಾನನ್ನು, ಒಂದು ಆರ್ಟಿಕಲ್ನ 800 ರೂಪೀಸ್ಗೆ ಖರೀದಿಸ್ತಾನೆ. ಕರೆಕ್ಟು. ಓಕೆ, ನೆಕ್ಸ್ಟ್ ಮಾರ್ತಾನೆ ಎಷ್ಟಕ್ಕೆ? 920 ರೂಪೀಸ್ಗೆ ಮಾರ್ತಾನೆ ಸ್ನೇಹಿತರೆ. ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಆಯಿತು ಆ್ಯಕ್ಚುಲಿ? ಸೊ ಪ್ರಾಫಿಟ್ ಬಂದುಬಿಟ್ಟು ಅವನಿಗೆ 120 ರೂಪೀಸ್ ಪ್ರಾಫಿಟ್ ಆಯಿತು. ಬಟ್ ನಮಗೆ ಏನು ಕಂಡುಹಿಡಿ ಅಂತಂದರೆ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? ಎಷ್ಟು ಪ್ರಾಫಿಟ್ ಆಗಿದೆ CP ಮೇಲೆ. CP ಎಷ್ಟು? 800 × 100.
2 0 ಕಟ್ಟು 8 1 8 8. ಓಕೆ, ನೆಕ್ಸ್ಟು 8 5 40. ಸೊ 15% ಅವನಿಗೆ ಪ್ರಾಫಿಟ್ ಆಗಿದೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಹೂಸ್ ಲೆಂತ್ ಈಸ್ 15 ಮೀಟರ್ ಆ್ಯಂಡ್ ಬ್ರೆಡ್ತ್ ಈಸ್ 8 ಮೀಟರ್. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀರಾ. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಓಕೆ, ಆಯತದ ವಿಸ್ತೀರ್ಣ ಎಷ್ಟು? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 15. ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ? 8. 15 8 120 ಮೀಟರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಹೂಸ್ ಸೈಡ್ ಈಸ್ 6 ಸೆಂಟಿಮೀಟರ್. ಸೊ ಕ್ಯೂಬ್ದು ವಾಲ್ಯೂಮ್ ಏನು? ಕ್ಯೂಬ್ದು ವಾಲ್ಯೂಮು ಬಂದುಬಿಟ್ಟು ಎ ಕ್ಯೂಬ್ ಬರುತ್ತೆ, ಅಂದರೆ 6 ಕ್ಯೂಬು. ಸೊ 6 ಕ್ಯೂಬ್ ಅಂದರೆ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 216 ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇದು ಕ್ವಶನ್ ಕೇಳಿದ್ದಾರೆ ನೋಡಿ. ಎ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 12 days, ಬಿ ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 15 days. ಸೊ ಏನಂದಿದ್ದಾರೆ? ಎ ಒಂದು ಕೆಲಸನ 12 ದಿನದಲ್ಲಿ ಮಾಡ್ತಾನೆ, ಅದೇ ಬಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನೆ? 15 ದಿನದಲ್ಲಿ ಮಾಡ್ತಾನೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ದ ವರ್ಕ್ ಟುಗೆದರ್. ಅವರಿಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದಾಗ ಎಷ್ಟು ದಿನದಲ್ಲಿ ಸೇಮ್ ಕೆಲಸನ ಕಂಪ್ಲೀಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ 12 15 ಲಸ ಫೈಂಡ್ ಔಟ್ ಮಾಡಬೇಕು ಫಸ್ಟು. ಸೊ 12 15 ಲಸ ಎಷ್ಟು? 60. 12 15 ಲಸ 60. ಓಕೆ, ಸೊ ಎಷ್ಟು ಎಫಿಷಿಯನ್ಸಿಯಿಂದ ಮಾಡ್ತಾರೆ? ಎ ಎಫಿಷಿಯನ್ಸಿ 5, 12 5 60. ಬಿ ಎಫಿಷಿಯನ್ಸಿ 15 4 60. ಇದು 60 ಏನಿದೆ, ನಾವು ಲಸ ಯಾಕೆ ತೆಗಿತೀವಿ ಅಂದರೆ ಇದು ನಾವು ಟೋಟಲ್ ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಟೋಟಲ್ ವರ್ಕು 60 ಇದೆ ಇವಾಗ. ಓಕೆ, ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಎ ಎಫಿಷಿಯನ್ಸಿ ಎಷ್ಟರಿಂದ ಮಾಡ್ತಾನೆ? 5 ಎಫಿಷಿಯನ್ಸಿಯಿಂದ ಮಾಡ್ತಾನೆ. ಬಿ ಎಷ್ಟು? 4 ಎಫಿಷಿಯನ್ಸಿಯಿಂದ ಮಾಡ್ತಾನೆ. ಸೊ ಇದು ಏನು ಬಂತು? 60/9. ಸೊ ಇದೇನು? 9 6 54, 6 ಉಳಿತು, 6/9. ಕರೆಕ್ಟ್ ಅಲ್ವಾ? ಸೊ ಇದನ್ನು ಮತ್ತೆ ಡಿವೈಡ್ ಮಾಡಿದ್ರೆ 3 2 6, 3 3 9, ಅಂದರೆ 6 ದಿನ 2/3 ದಿನದಲ್ಲಿ ಕೆಲಸ ಮಾಡ್ತಾರೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಇಬ್ಬರು ಎ ಮತ್ತು ಬಿ ಸೇರಿ 6 ದಿನ 2/3 days ತಗೋತಾರೆ ಅವರು ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ. ನೆಕ್ಸ್ಟ್ ಕ್ವಶನ್, 2 trains 120 meter and 180 meter long run in opposite direction at 54 km/h and 36 km/h. Find the time taken to cross each other. ನೋಡಿ, ಒಂದು ಟ್ರೈನು, ಇದು ಒಂದು ಟ್ರೈನ್ ಅಂತ ಅಂದ್ಕೊಳ್ಳಿ, ಒಂದು ಟ್ರೈನು, ಇನ್ನೊಂದು ಟ್ರೈನು ಇದು ಅಂತ ಅಂದ್ಕೊಳ್ಳಿ. ಓಕೆ, ಇದೇನು ಮಾಡುತ್ತೆ? ಇದು ಎಷ್ಟಿರುತ್ತೆ ಅಂದರೆ 120 ಮೀಟರ್ ಲಾಂಗ್ ಅಂತೆ. ಸೊ ಇದರ ಲೆಂತ್ ಬಂದುಬಿಟ್ಟು 120 ಮೀಟರ್, ಇದರ ಲೆಂತ್ ಬಂದುಬಿಟ್ಟು 180 ಮೀಟರ್. ಓಕೆ, ಇವ್ರು ಏನು ಮಾಡ್ತಾರೆ? ಇದರ ಸ್ಪೀಡ್ ಬಂದುಬಿಟ್ಟು ಇದ್ರದ್ದು 54 km/h, ಇದರ ಸ್ಪೀಡ್ ಬಂದುಬಿಟ್ಟು 36 km/h. ಓಕೆ, ಇವು ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತವೆ. ಒಂದು ಈ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡಿದ್ರೆ ಇನ್ನೊಂದು ಈ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಫೈಂಡ್ ದ ಟೈಮ್ ಟೇಕನ್ ಟು ಕ್ರಾಸ್ ಈಚ್ ಅದರ್. ಯಾವುದೇ ಒಂದು ಟೈಮಲ್ಲಿ ಇದು ಏನು ಮಾಡುತ್ತೆ? ಕ್ರಾಸ್ ಮಾಡಿಬಿಡುತ್ತೆ. ಕ್ರಾಸ್ ಅಂದರೆ ಇದು ಈ ಸೈಡ್ ಟ್ರಾವೆಲ್ ಮಾಡ್ತಾರೆ, ಇದು ಈ ಟ್ರೈನು ಈ ಸೈಡ್ ಟ್ರಾವೆಲ್ ಹೋಗುತ್ತೆ. ಆವಾಗ ಅದರದ್ದು ಟೈಮ್ ಎಷ್ಟು ಬೇಕಾಗುತ್ತೆ ಅದನ್ನು ಕ್ರಾಸ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ. ಸೊ ಟೈಮ್ ಎಷ್ಟು ಬೇಕಾಗುತ್ತೆ? ಯಾವಾಗಲೂ ನಮಗೆ ಗೊತ್ತು, ಅಪೋಸಿಟ್ ಡೈರೆಕ್ಷನಲ್ಲಿ ಹೋದಾಗ ಸ್ಪೀಡ್ ಏನಾಗುತ್ತೆ? ಸ್ಪೀಡ್ ಬಂದುಬಿಟ್ಟು ಆ್ಯಡ್ ಆಗುತ್ತೆ. ಸೊ 54 + 36 ಸ್ಪೀಡ್ ಬಂದುಬಿಟ್ಟು ಎಷ್ಟಾಯಿತು? 90 km/h. ಓಕೆ, ಸ್ಪೀಡು. ಸೊ ಆಮೇಲೆ ಇವಾಗ ನಮ್ಗೆ ಗೊತ್ತು ಟೈಮ್ ಅಂದರೆ ಏನು ಫಾರ್ಮುಲಾ? ಓಕೆ, ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮು. ಸೊ ಟೈಮ್ ಅಂದರೆ ಏನು? ಟೋಟಲ್ ಡಿಸ್ಟೆನ್ಸ್ ಬೈ ಸ್ಪೀಡು. ಕರೆಕ್ಟ್ ಅಲ್ವಾ? ಸೊ ಟೈಮ್ = ಟೋಟಲ್ ಡಿಸ್ಟೆನ್ಸ್ ಎಷ್ಟು? 120 ಮೀಟರ್ + 180 ಮೀಟರ್. 120 + 180 ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಎಷ್ಟು? 90 km/h. ಇದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡಬೇಕಾದ್ರೆ ಏನು? ಇಂಟು 5/18. ಸೊ 18 1 18, 18 5 90. ಸೊ ಇದು 25 ಮೀಟರ್ ಪರ್ ಸೆಕೆಂಡ್ ಆಯಿತು. ಇವಾಗ 25 ಮೀಟರ್ ಪರ್ ಸೆಕೆಂಡು.
ಸೊ ಇದು ಬಂದುಬಿಟ್ಟು ಕೆಳಗಡೆ 25. ಸೊ ಟೈಮ್ ಬಂದುಬಿಟ್ಟು 300 ಡಿವೈಡೆಡ್ ಬೈ 25. ಕರೆಕ್ಟಾ? 25 ಒಂದಲೇ 25 50. ಸೊ ಬಂದುಬಿಟ್ಟು 12 ಸೆಕೆಂಡ್ಸ್. ಸೊ ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 12 ಸೆಕೆಂಡ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 5000 ಎಟ್ 8% ಪರ್ annum ಫಾರ್ 3 years. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100. ಕರೆಕ್ಟ್ ಅಲ್ವಾ? ಸೊ ಇದು PTR. P 5000 ಇಂಟು ಟಿ ಎಷ್ಟು ಕೊಟ್ಟಿದ್ದಾರೆ? 3 ಇಂಟು ಆರ್ ಬಂದುಬಿಟ್ಟು 8%, 8/100. ಓಕೆ. ಸೊ 20 20 ಕಟ್ಟು. ಸೊ ಇದೆಷ್ಟು ಬಂದು ಬರುತ್ತೆ? 3 8 24, 24 5 120. ಕರೆಕ್ಟ್ ಅಲ್ವಾ? ಆಮೇಲೆ 1 0ಗೆ 1 0. ಸೊ 1200 ರುಪೀಸ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ 10,000 at 10% per annum ಫಾರ್ 2 years ಕಂಪೌಂಡೆಡ್ ಎನ್ಯುವಲಿ. ಓಕೆ. 10,000ಕ್ಕೆ ವಾರ್ಷಿಕ 10% ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ವಾರ್ಷಿಕ ಚಕ್ರ ಬಡ್ಡಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಕಂಪೌಂಡ್ ಇಂಟ್ರೆಸ್ಟ್. ಸೊ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ನೀವು ಫಾರ್ಮುಲಾ ಗೊತ್ತು ಏನು? ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಬೈ 100 ಹೋಲ್ ಟು ದ ಪವರ್ n. ಏನು ಇಲ್ಲಿ? ಇಯರ್ಸು. ಬಟ್ ನಾವು ಇದನ್ನು ಫಾರ್ಮುಲಾ ಪ್ರಕಾರ ಮಾಡೋದಿಲ್ಲ. ಯಾವುದೇ ಒಂದು ಕ್ವಶನ್ನ ವಿತೌಟ್ ಫಾರ್ಮುಲಾ ನಾವು ಮಾಡಬೇಕು. ಅದೇ ನಮಗೆ ಟೈಮ್ ಉಳಿಯುತ್ತೆ. ಇವಾಗ ಏನು? 10% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/10. ಕರೆಕ್ಟ್ ಅಲ್ವಾ? ಸೊ 1ನೇ ವರ್ಷ 10ರಿಂದ ಇಂಟ್ರೆಸ್ಟ್ ರೇಟ್ ಹೋಗ್ತಿದೆ 1 ಪ್ಲಸ್ ಆಗ್ತಿದೆ 11. ಸೊ 2ನೇ ವರ್ಷವೂ 10ರಿಂದ 11 ಹೋಗ್ತಿದೆ. ಸೊ ಇದ್ರದ್ದು ಮಲ್ಟಿಪ್ಲೈ ಮಾಡಿದ್ರೆ ಏನು? 100. 10 10 100, 11 121. ಸೊ 100%ಇಂದ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 121 ಆಗ್ತಿದೆ. ಸೊ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 21%. ಕರೆಕ್ಟ್ ಅಲ್ವಾ? ಸೊ 10,000ದಲ್ಲಿ 21% ಅವನಿಗೆ ಬಡ್ಡಿ ಸಿಗ್ತಿದೆ. ಸೊ 10,000 21% ಅಂದರೆ ಏನು ಸ್ನೇಹಿತರೆ? ಪರ್ಸೆಂಟೇಜಿಂದ 20 ಕಟ್ಟು. ಸೊ ಇದು ಬಂದುಬಿಟ್ಟು 2100 ರುಪೀಸ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನಾವು ಇದನ್ನು ಇನ್ನೊಂದು ವೇಯಲ್ಲಿ ಮಾಡ್ಬೋದು. ಇನ್ನೊಂದು ವೇ ಹೇಗೆ ಅಂದರೆ ನೋಡಿ, ಇವಾಗ 10% ಇದು ಇದೆ. ಕಂಪೌಂಡ್ ಇಂಟ್ರೆಸ್ಟು ಯಾವಾಗಲೂ ಸಕ್ಸೆಸಿವ್ ಆಗಿ ಚೇಂಜ್ ಆಗುತ್ತೆ. ಸಕ್ಸೆಸಿವ್. ಸೊ 10% ಸಕ್ಸೆಸಿವ್ ಏನು ಸ್ನೇಹಿತರೆ? 10 + 10 + 10 × 10/100. ಓಕೆನಾ? 10 × 10/100%. ಸೊ ಇದು ಬಂದುಬಿಟ್ಟು ಎಷ್ಟಾಗುತ್ತೆ? 10 10 20 + 1 21%. ಸೊ 21% ಅವನಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಇದು ಇನ್ನೊಂದು ವೇಯಲ್ಲಿನೂ ಮಾಡ್ಬೋದು. ಮತ್ತು ಇನ್ನೊಂದು ನಾವು ಗೋಲ್ಡನ್ ರೇಷಿಯೋ ಅಂತ ಇರುತ್ತೆ ಸ್ನೇಹಿತರೆ. ಗೋಲ್ಡನ್ ರೇಷಿಯೋ ಏನಂತ ಇಲ್ಲಿ ಹೇಳ್ತೀನಿ. ಓಕೆ. ಗೋಲ್ಡನ್ ರೇಷಿಯೋ ಫಾರ್ 2 years ನೆನ್ಪಿಟ್ಕೊಳ್ಳಿ. ಫಾರ್ 2 years ಗೋಲ್ಡನ್ ರೇಷಿಯೋ ಏನು ಅಂದರೆ 2:1. ಓಕೆ. ಫಾರ್ 3 years ಗೋಲ್ಡನ್ ರೇಷಿಯೋ ಏನು ಅಂದರೆ 3:1. ಫಾರ್ 4 years ಗೋಲ್ಡನ್ ರೇಷಿಯೋ ಏನು ಅಂದರೆ 4:6:4:1. ಓಕೆ. ಇದರ ಅರ್ಥ ನಾವು ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ. ಇವಾಗ 2 years ನಮಗೆ ಏನು ಕೇಳಿದ್ದಾರೆ? ಕಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ದಾರೆ. ಸೊ ಗೋಲ್ಡನ್ ರೇಷಿಯೋ ಏನು? 2:1. ಓಕೆ. 10,000ದು ಫಸ್ಟ್ ಇಲ್ಲಿ ರೇಷಿಯೋ ಬರ್ಕೋಬೇಕು ಸ್ನೇಹಿತರೆ. ಓಕೆ. ಓಕೆ. ರೇಷಿಯೋ ಬಂದುಬಿಟ್ಟು ಎಷ್ಟು? 2:1. ನಮ್ಮ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 10,000. ಪ್ರಿನ್ಸಿಪಲ್ ಬಂದುಬಿಟ್ಟು 10,000. ಸೊ 10,000ದು ಫಸ್ಟ್ ಏನು ಮಾಡಬೇಕು? 10% ಮಾಡಬೇಕು. 10% ಎಷ್ಟಾಗುತ್ತೆ? 1,000. ಮತ್ತು 1,000ದು ಮತ್ತು 10% ಮಾಡಬೇಕು. ಎಷ್ಟಾಗುತ್ತೆ? 100. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ. ಮಲ್ಟಿಪ್ಲೈ. ಓಕೆ. ಸೊ 2 × 2 2 × 1000 2000 ಪ್ಲಸ್ 1 × 100 100. ಸೊ ಪ್ಲಸ್ ಮಾಡಿದರೆ ಎಷ್ಟು ಬಂತು? 2,100 ರುಪೀಸು. ನೀವು ಈ ಥರ ನಿಮಗೆ ಯಾವ ವೇ ಈಸಿ ಅನಿಸುತ್ತೆ ಆ ವೇಯಲ್ಲಿ ಮಾಡ್ಬೋದು. ಬಟ್ ಆನ್ಸರು ಒಂದೇ ಬರುತ್ತೆ. ನಾವು ಕಂಪೌಂಡ್ ಇಂಟ್ರೆಸ್ಟು ಈ ಟ್ರಿಕ್ಸಿಂದ ಮಾಡ್ತೀವಿ ಸ್ನೇಹಿತರೆ. ಓಕೆ.
ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ ಏನು ಹೇಳ್ತಿದೆ, ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1/x ಎಷ್ಟು ಕೊಟ್ಟಿದ್ದಾರೆ, 5. ನಮಗೇನು ಫೈಂಡ್ ಔಟ್ ಮಾಡಿದ್ದಾರೆ, ಏನು ಕೇಳಿದ್ದಾರೆ, x² ಪ್ಲಸ್ 1/x² ಕೇಳಿದ್ದಾರೆ. ಸೊ x² ಪ್ಲಸ್ 1/x² ಅಂದರೆ ಏನು, 5² -2, ಅದು k² -2 ಕರೆಕ್ಟ್ ಅಲ್ವಾ. ಸೊ 25 - 2 ಎಷ್ಟು ಬಂತು, 23. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ದ ಆ್ಯಂಗಲ್ಸ್ ಆಫ್ ಅ ಟ್ರ್ಯಾಂಗಲ್ ಆರ್ ಇನ್ ದ ರೇಷಿಯೋ 2:3:4. ಫೈಂಡ್ ದ ಮೆಜರ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಗಲ್ ಅಂತ ಕೇಳಿದ್ದಾರೆ. ಓಕೆ, ಇವಾಗ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಆ್ಯಂಗಲ್ಸ್ ಆಫ್ ದಿ ಟ್ರ್ಯಾಂಗಲ್ದು, 2:3:4 ಕರೆಕ್ಟ್ ಅಲ್ವಾ. ಓಕೆ, ಸೊ ಓಕೆ ಇದು ಟ್ರ್ಯಾಂಗಲ್ ಅಂತ ಅಂದ್ಕೊಳ್ಳಿ. ಸೊ ಟ್ರ್ಯಾಂಗಲ್ದು ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಿರುತ್ತೆ ಸ್ನೇಹಿತರೆ, ನೀವು ಅಂತೀರಾ ಸರ್ 180 ಡಿಗ್ರಿ ಇರುತ್ತೆ ಇಂಟೀರಿಯರ್ ಆ್ಯಂಗಲ್ ಸಮ್ಮು. ಸೊ ಇದನ್ನು ಕೂಡ 180 ಡಿಗ್ರಿ ಇರಬೇಕಲ್ಲ. ಸೊ ಬಟ್ ಇದು ಏನು ಕೊಟ್ಟಿದ್ದಾರೆ ರೇಷಿಯೋ ಅಲ್ಲಿ, 2:3:4 ಟೋಟಲ್ ಬಂದುಬಿಟ್ಟು ಎಷ್ಟು, 9. ಬಟ್ ರೇಷಿಯೋ ಪ್ರಕಾರ ಇದು ಆ್ಯಂಗಲ್ ಎಷ್ಟಿರಬೇಕು, 180 ಡಿಗ್ರಿ ಕರೆಕ್ಟ್ ಅಲ್ವಾ. ಸೊ ಇದು ಏನು ಎಷ್ಟು ಟೈಮ್ಸು, ಇದು ಬಂದುಬಿಟ್ಟು 9×18 20 ಟೈಮ್ಸ್ ಆಯಿತು. ಸೊ ಲಾರ್ಜೆಸ್ಟ್ ಆ್ಯಂಗಲ್ ಯಾವುದು ಇದರಲ್ಲಿ, 4 ಬಂದುಬಿಟ್ಟು ಲಾರ್ಜೆಸ್ಟ್ ಆ್ಯಂಗಲ್. ಸೊ ಇದನ್ನು 20 ಟೈಮ್ಸ್ ಇರಬೇಕು. ಸೊ 4×20 80. ಸೊ ಲಾರ್ಜೆಸ್ಟ್ದು ಆ್ಯಂಗಲ್ ಎಷ್ಟು, 80 ಡಿಗ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಓಕೆ, ಇಫ್ ಕಾಸ್ ಥೀಟಾ ಈಕ್ವಲ್ ಟು 3/5 ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಅಂತ ಕೇಳಿದ್ದಾರೆ. ಕಾಸ್ ಥೀಟಾ ಅಂದರೆ ಏನು, ಬೇಸ್, ಇದು ಹೈಪೋಟೆನ್ಯೂಸ್, ಬೇಸ್ ಬೈ ಹೈಪೋಟೆನ್ಯೂಸ್. ಸೊ ಇವಾಗ ಬೇಸ್ ಬೈ ಹೈಪೋಟೆನ್ಯೂಸ್ ಬೇಸ್ ಕೊಟ್ಟಿದ್ದಾರೆ, ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ. ಸೇಮ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಓಕೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅಂದ್ಕೊಳ್ಳಿ. ಸೊ ಇದರದ್ದು ಬೇಸ್ ಎಷ್ಟು ಕೊಟ್ಟಿದ್ದಾರೆ, 3, ಹೈಪೋಟೆನ್ಯೂಸ್ ಎಷ್ಟು ಕೊಟ್ಟಿದ್ದಾರೆ, 5. ಸೊ ಇದು ಏನಾಗುತ್ತೆ, 4 ಕರೆಕ್ಟ್ ಅಲ್ವಾ, ಇದು ಥೀಟಾ ಆದರೆ. ಓಕೆ, ಇವಾಗ ನಮಗೇನು ಕೇಳಿದ್ದಾರೆ, ಸೈನ್ ಥೀಟಾ. ಸೊ ಸೈನ್ ಥೀಟಾ ಅಂದರೆ ಏನು, ಸೈನ್ ಥೀಟಾ ಅಂದರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಸೊ ಅಪೋಸಿಟ್ ಏನಿದೆ, ಇದೆ 4, ಅಪೋಸಿಟ್ ಎಷ್ಟಿದೆ 4, ಹೈಪೋಟೆನ್ಯೂಸ್ ಎಷ್ಟಿದೆ 5. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್, ಓಕೆ, ದ ಮಾರ್ಕ್ಸ್ ಆಫ್ 5 ಸ್ಟೂಡೆಂಟ್ಸ್ ಆರ್ 40, 50, 60, 70, 80. ಓಕೆ, ಇಫ್ ಅ 6 ಸ್ಟೂಡೆಂಟ್ಸ್ ಸ್ಕೋರಿಂಗ್ 90 ಈಸ್ ಆ್ಯಡೆಡ್ ಫೈಂಡ್ ದ ನ್ಯೂ ಆ್ಯಾವ್ರೇಜ್ ಅಂತ ಕೇಳಿದ್ದಾರೆ. ಓಕೆ, ಸೊ 6 ಜನದ್ದು ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, 40. ಸೊ ಆ್ಯಾವ್ರೇಜ್ ಆಗಿ ನಾವು ಡೈರೆಕ್ಟಾಗಿ ಹೇಗೆ ಮಾಡ್ತೀವಿ, ಸಮ್ಮು ಎಲ್ಲದರದ್ದು ಸಮ್ 40, 50, 60, 70, 80, 90 ಡಿವೈಡೆಡ್ ಬೈ 6. ಸಿನ್ಸ್ ನಂಬರ್ ಈಸಿಯಾಗಿದ್ದಾವೆ ನಾವು ಡೈರೆಕ್ಟಾಗಿ ಸಮ್ ಮಾಡಿ ಡಿವೈಡ್ ಮಾಡ್ಬೋದು. ಸೊ ಇದೆಷ್ಟು ಬರುತ್ತೆ ಸ್ನೇಹಿತರೆ, 40, 50, 90, 90, 60, 150, 150, 70, 220, 220, 80, 300, 390. ಸೊ 390 ಡಿವೈಡೆಡ್ ಬೈ 6. ಸೊ ಇದು ಬಂದುಬಿಟ್ಟು 6×6 36, 6×5 30. ಸೊ ನ್ಯೂ ಆ್ಯಾವ್ರೇಜ್ ಬಂದುಬಿಟ್ಟು 65. ಓಕೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಬಟ್ ನಾವು ಇನ್ನೊಂದು ಕನ್ವೆನ್ಷನಲ್ ವೇಯಲ್ಲಿನೂ ಮಾಡ್ಬೋದು. ಹೇಗೆ, ಇವಾಗ ನಾನು ಯಾವುದೇ ಒಂದು 6 ನಂಬರ್ ಇದೆ ಅಂತ ಅಂದ್ಕೊಳ್ಳಿ, ಆ್ಯಾವ್ರೇಜ್ ನಾನು 60 ಅಂತ ತಗೋತೀನಿ, ಆ್ಯಾವ್ರೇಜ್ ಬಂದುಬಿಟ್ಟು 60 ಅಂತ ತಗೋತೀನಿ. ಸೊ ಇದು 60ಇಂದ ಎಷ್ಟು ಕಡಿಮೆ ಇದೆ, ಡಿವಿಯೇಷನ್ -20, ಇದು -10, ಇದು 0. ಓಕೆ, ಇದು +10, ಇದು +20, ಇದು +30. ಓಕೆ, 10 + 10 -10 ಕ್ಯಾನ್ಸಲ್, +20 -20 ಕ್ಯಾನ್ಸಲ್. ಸೊ 30 ಎಕ್ಸ್ಟ್ರಾ ಬರ್ತಿದೆ, 30 ಪ್ಲಸ್ಸಲ್ಲಿ ಬರ್ತಿದೆ. ಸೊ 30 6 ಜನರಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಸೊ ಇದು ಒಂದು +5, 6 ಇರಲಿ 30. ಸೊ ಈ ಆ್ಯಾವ್ರೇಜಲ್ಲಿ ನಾವು 5ಅನ್ನು ಆ್ಯಡ್ ಮಾಡಬೇಕು, ಅದೇ ನ್ಯೂ ಆ್ಯಾವ್ರೇಜು 65. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೀವು ಯಾವುದು ಈಸಿ ವೇ ಅನಿಸುತ್ತೆ ನೀವು ಆ ಥರ ಮಾಡ್ಬೋದು. ಡೇಟಾ ಸಿಂಪಲ್ಲಾಗಿ ಕೊಟ್ಟಿದ್ರೆ ನಾವು ಸಮ್ ಮಾಡಿನೂ ಮಾಡ್ಬೋದು ಸ್ನೇಹಿತರೆ ಈ ಥರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ √1521 ಅಂತೆ.
ಸ್ಕ್ವೇರ್ ರೂಟ್ ಆಫ್ 1521. ಓಕೆ, ಸೊ 1521 ಇವಾಗ ಇದನ್ನು 37ನ ಸ್ಕ್ವೇರ್ ಮಾಡಿದರೆ ಲಾಸ್ಟಲ್ಲಿ 1 ಬರುತ್ತಾ, 7 7 49. ಸೊ ಇದ್ರದ್ದು ಯೂನಿಟ್ ಡಿಜಿಟ್ ಏನು ಬರುತ್ತೆ, 9 ಬರುತ್ತೆ. ಸೊ ಇದು ಆಪ್ಷನ್ ಆಗೋಕ್ಕಾಗಲ್ಲ. ಇದು 38 ಅಂದರೆ 8 8 64. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ 4 ಬರುತ್ತೆ, ಇದು ಆಪ್ಷನು ಆಗೋಕ್ಕಾಗಲ್ಲ. 9 81, ಇದು ಆಪ್ಷನ್ ಆಗ್ಬೋದು. 41 ಆಪ್ಷನ್, 1 1 1, ಇದು ಆಪ್ಷನ್ ಆಗ್ಬೋದು. ಬಟ್ಟು ಇವಾಗ 40 ಸ್ಕ್ವೇರ್ ನೋಡಿ, 40 ಸ್ಕ್ವೇರ್ ಅಂದರೆ ಏನು, 4 ಸ್ಕ್ವೇರು 16. ಸೊ 0 ಅಂದರೆ 2 0. 40 ಸ್ಕ್ವೇರು 1600. ಸೊ 41 ಸ್ಕ್ವೇರ್ 1600ಗಿಂತ ಹೆಚ್ಚೇ ಇರುತ್ತಲ್ಲ ಕಂಪಲ್ಸರಿ. ಬಟ್ ನಮಗೇನು ಬೇಕು ಇಲ್ಲಿ, 1600ಗಿಂತ ಕಡಿಮೆ ವ್ಯಾಲ್ಯೂದು ಬೇಕು. ಸೊ ಇದೂ ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಓಕೆ, ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 3 times ದಟ್ ಈಸ್ ಸನ್. ಓಕೆ, ಫಾದರ್ ಮತ್ತು ಸನ್ ಇದ್ದಾರೆ. ಓಕೆ, ಅದರದ್ದು ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಎಷ್ಟಿದೆ ಅಂತೆ, ಫಾದರ್ದು 3, ಸನ್ ಎಷ್ಟಿರುತ್ತಂತೆ 1. ಆವಾಗ ಆಫ್ಟರ್ 5 years ದ ಫಾದರ್ಸ್ ಏಜ್ ವಿಲ್ ಬಿ 2.5 times ಆಫ್ ಸನ್ಸ್ ಏಜ್. ಸೊ ಆಫ್ಟರ್ 5 years ಅಂದರೆ ಏನು, ಪ್ಲಸ್ 5 years ಆದಮೇಲೆ. ಓಕೆ, 5 years ಆದಮೇಲೆ, 5 years ಆದಮೇಲೆ ಫಾದರ್ದು ಏಜ್ ಎಷ್ಟಿರುತ್ತಂತೆ 2.5 times ದೆನ್ ಈಸ್ ಸನ್. ಓಕೆ, ಇದನ್ನು ರೇಷಿಯೋ ಅಲ್ಲಿ ತೆಗೆದರೆ ಪಾಯಿಂಟಿಂದ ಈ ಕಡೆ 0 ಹೋಯಿತು. ಸೊ 5 5 25, 5 2 10. ಸೊ 5:2. ಡೈರೆಕ್ಟಾಗಿ ನಾನು ಇಲ್ಲಿ 5:2 ಅಂತ ಬರೀತೀನಿ ಸ್ನೇಹಿತರೆ, ಏನೂ ಪ್ರಾಬ್ಲಮ್ ಇಲ್ಲ ತಾನೆ. 5:2, 5:2 ಕರೆಕ್ಟ್ ಅಲ್ವಾ. ಇವಾಗ ಫೈಂಡ್ ದ ಸನ್ಸ್ ಪ್ರೆಸೆಂಟ್ ಏಜ್. ಪ್ರೆಸೆಂಟ್ ಏಜ್ದು ಸನ್ದು ಫೈಂಡ್ ಔಟ್ ಮಾಡುವ ಅಂತ ಹೇಳಿದ್ದಾರೆ. ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ನಾವು, ಈಸಿಯಾಗಿ ಇದ್ರದ್ದು ಡಿಫ್ರೆನ್ಸ್ ತೊಗೋಬೇಕು. ಡಿಫ್ರೆನ್ಸ್ ಎಷ್ಟು, 2. ಇದರ ಡಿಫ್ರೆನ್ಸ್ ಎಷ್ಟು, 3. ಈ ಡಿಫ್ರೆನ್ಸ್ನ ಈಕ್ವಲ್ ಮಾಡಬೇಕು ಸ್ನೇಹಿತರೆ. ಈಕ್ವಲ್ ಮಾಡಬೇಕಂದ್ರೆ ಏನು, ಇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2 3 6, 3 2 6 ಆಗುತ್ತೆ. ಸೊ ಇದು ಹೋಲ್ ಇಕ್ವೇಷನ್ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಏನಾಗುತ್ತೆ, ಆವಾಗ 3 3 9, 3 ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 9 3. ಸೊ ಇದು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಎಷ್ಟಾಗುತ್ತೆ, 2 5 10, 2 2 4, 2 5 10, 2 2 4. ಕರೆಕ್ಟ್ ಅಲ್ವಾ. ಓಕೆ ಓಕೆ, ಇವಾಗ ನೋಡಿ 9ರಿಂದ 10 ಆಗ್ತಿದೆ, 3ರಿಂದ 1. ಸೊ ರೇಷಿಯೋ ಎಷ್ಟು ಚೇಂಜ್ ಆಗ್ತಿದೆ, ನೀವು ಹೇಳ್ತೀರಾ ರೇಷಿಯೋ ಚೇಂಜ್ ಆಗ್ತಿದೆ 1 ಅಷ್ಟೇ. ಬಟ್ ಇದ್ರ 1ರ ವ್ಯಾಲ್ಯೂನೇ ಎಷ್ಟು ಚೇಂಜ್ ಆಗ್ತಿದೆ ಇಲ್ಲಿ, 5 years. ಸೊ 1 ರೇಷಿಯೋದ ವ್ಯಾಲ್ಯೂನೇ 5 years. ಕರೆಕ್ಟ್ ಅಲ್ವಾ. ನಮಗೇನು ಕೇಳಿದ್ದಾರೆ, ಪ್ರೆಸೆಂಟ್ ಫೈಂಡ್ ದ ಸನ್ಸ್ ಪ್ರೆಸೆಂಟೇಜ್. ಸನ್ಸ್ ಪ್ರೆಸೆಂಟೇಜ್ ಎಷ್ಟು, 3. ಸೊ 3, 1ರ ವ್ಯಾಲ್ಯೂ, 1 ರೇಷಿಯೋದ ವ್ಯಾಲ್ಯೂ 5 ಇದೆ ಅಂದರೆ 3 ರೇಷಿಯೋದ ವ್ಯಾಲ್ಯೂನು 3 × 5 ಎಷ್ಟು, 15 years. ಸೊ ಸನ್ ಪ್ರೆಸೆಂಟೇಜ್ ಎಷ್ಟು, ಸನ್ದು 15 years. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅದೇ ನಿಮಗೆ ಫಾದರ್ದು ಪ್ರೆಸೆಂಟ್ ಇಯರ್ ಕೇಳಿದರೆ ಏನು, 9 5 45 ಆಗ್ತಿತ್ತು ಅವಾಗ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಅ ಬೋಟ್ ಕವರ್ಸ್ 32 kilometers ಡೌನ್ ಸ್ಟ್ರೀಮ್ ಇನ್ 4 hours. ಓಕೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಅಂದರೆ ಏನು, ಡಿಸ್ಟೆನ್ಸ್ ಬೈ ಟೈಮ್. ಕರೆಕ್ಟ್ ಅಲ್ವಾ. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ, ಡಿಸ್ಟೆನ್ಸ್ ಎಷ್ಟು 32 kilometers ಡಿವೈಡೆಡ್ ಬೈ 4 hours ಅಲ್ಲಿ. ಸೊ 4 9 36, 9 km/h. ಓಕೆ, ನೆಕ್ಸ್ಟು ಅಪ್ಸ್ಟ್ರೀಮ್ ಆ್ಯಂಡ್ ರಿಟರ್ನ್ಸ್ ದ ಸೇಮ್ ಡಿಸ್ಟೆನ್ಸ್ ಅಪ್ಸ್ಟ್ರೀಮ್ ಇನ್ 8 hours. ಸೇಮ್ ಡಿಸ್ಟೆನ್ಸ್ ಅಂತೆ. ಸೊ ಡಿಸ್ಟೆನ್ಸ್ ಎಷ್ಟು 32 ಇನ್ 8 hours ಅಂತೆ. ಓಕೆ, ಸೊ ಇದು ಬಂದುಬಿಟ್ಟು 8 4 32, 4 km/h. ನಮಗೇನು ಕೇಳಿದ್ದಾರೆ, ಫೈಂಡ್ ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಮಗೇನು ಕೇಳಿದ್ದಾರೆ, ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್. ಸೊ ಸ್ಪೀಡ್ ಆಫ್ ಬೋಟ್ ಏನಾಗುತ್ತೆ ಸ್ನೇಹಿತರೆ, ಸ್ಪೀಡ್ ಆಫ್ ಬೋಟ್ ಅಂದರೆ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ಸ್ಟ್ರೀಮ್ ಸ್ಪೀಡ್ ಡಿವೈಡೆಡ್ ಬೈ 2. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು, ಓಕೆ ಇಲ್ಲೊಂದು ನಾನು ರಾಂಗ್ ಮಾಡಿದೆ ನೋಡಿ ಸ್ನೇಹಿತರೆ, 4 8 32, ಇದು 9 ಅಲ್ಲ 8, ಸಾರಿ ನಾನು ಕರೆಕ್ಷನ್ ಮಾಡ್ಕೊಳ್ಳಿ. 4 8 32, 8 km/h. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು ಇಲ್ಲಿ 8 ಪ್ಲಸ್ ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟು 4 ಡಿವೈಡೆಡ್ ಬೈ 2. 8 4 12, 12/2 ಅಂದರೆ ಎಷ್ಟು 6 km/h.
ಸೊ ಸ್ಪೀಡ್ ಆಫ್ ಬೋಟ್ ಏನಿಲ್ಲ 6 ಕಿಲೋಮೀಟರ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅದೇ ನಿಮಗೆ ಸ್ಪೀಡ್ ಆಫ್ ದಿ ಕರೆಂಟ್ ಕೇಳಿದರೆ ಏನು, ಅವಾಗ ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಬೈ 2 ಆಗ್ತಿತ್ತು. ಸೊ 8 - 4/2 ಅಂದರೆ 2 ಕಿಲೋಮೀಟರ್ ಪರ್ ಅವರ್ ಅವಾಗ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಪೈಪ್ ಎ ಕ್ಯಾನ್ ಫಿಲ್ ಟ್ಯಾಂಕ್ ಇನ್ 6 hours. ಸೊ 2 ಪೈಪ್ ಇದೆ, 1 ಟ್ಯಾಂಕ್ ಇದೆ ಅಂತೆ. ಓಕೆ, 1 ಟ್ಯಾಂಕು. ಓಕೆ, 1 ಟ್ಯಾಂಕ್ ಇದೆ. ಈ ಟ್ಯಾಂಕ್ನ ಪೈಪ್ ಎ ಮತ್ತು ಪೈಪ್ ಬಿ ಫಿಲ್ ಮಾಡ್ತಾರೆ. ಓಕೆ, ಪೈಪ್ ಎ ಎಷ್ಟರಲ್ಲಿ ಫಿಲ್ ಮಾಡುತ್ತಂತೆ, 6 hours. ಓಕೆ, ಆ್ಯಂಡ್ ಪೈಪ್ ಬಿ ಕ್ಯಾನ್ ಎಂಟಿ ಅಂದರೆ ಓಕೆ ನೀರು ಹೊರಗಡೆ ಹಾಕುತ್ತಂತೆ. ಎಷ್ಟು, 10 hours. ಸೊ ಇವಾಗ ನಾನು ಫಿಲ್ ಮಾಡೋಕ್ಕೆ ಪ್ಲಸ್ ಅಂತ ತಗೋತೀನಿ, ಎಂಟಿ ಮಾಡೋಕ್ಕೆ ಮೈನಸ್ ಅಂತ, ಜಸ್ಟ್ ಇಂಡಿಕೇಟ್ ಮಾಡೋಕ್ಕೆ. ಓಕೆ, ಈ ಬೋತ್ ಪೈಪ್ಸ್ ಆರ್ ಓಪನ್ ಟುಗೆದರ್ ಇನ್ ಹೌ ಮೆನಿ ಅವರ್ಸ್ ವಿಲ್ ದ ಟ್ಯಾಂಕ್ ಬಿ ಫಿಲ್ಡ್. 2 ಪೈಪ್ ಒಟ್ಟಿಗೆ ಓಪನ್ ಮಾಡಿದರೆ ಟ್ಯಾಂಕ್ ಯಾವಾಗ ಫಿಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಎರಡರದ್ದು LCM ತೊಗೊಂಡ್ರೆ, ಲಸ ತೊಗೊಂಡ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ, 30. ಓಕೆ, 30 ನಾನು ತೊಗೋತೀನಿ, ಅದು 30 ಗಂಟೆಯಲ್ಲಿ ಫಿಲ್ ಮಾಡುತ್ತೆ ಅಂತ. ಓಕೆ, ಸೊ ಇದರದ್ದು ಎಫಿಷಿಯನ್ಸಿ ಎಷ್ಟು ಬಂತು, ಎಫಿಷಿಯನ್ಸಿ ಬಂದುಬಿಟ್ಟು 6×5 30, 13 30. ಇವಾಗ 5 ಎಫಿಷಿಯನ್ಸಿ ಪ್ಲಸ್ 5 ಎಫಿಷಿಯನ್ಸಿ ಫಿಲ್ ಮಾಡಿದ್ರೆ 3 ಎಫಿಷಿಯನ್ಸಿಯಿಂದ ರಿಮೂವ್ ಮಾಡುತ್ತೆ. ಸೊ ಇವಾಗ 1 ಅವರಲ್ಲಿ ಎಷ್ಟು ಫಿಲ್ ಮಾಡ್ತಿದೆ ಅದು, 1 ಅವರಲ್ಲಿ 5ಇಂದ ಫಿಲ್ ಮಾಡಿ 3 ರಿಮೂವ್ ಆಗ್ತಿದೆ. ಸೊ 1 ಅವರಲ್ಲಿ 2 ಯೂನಿಟ್ಸ್ ಅಷ್ಟೇ ಫಿಲ್ ಆಗ್ತಿದೆ, 2 ಯೂನಿಟ್ಸ್ ಅಷ್ಟೇ ಫಿಲ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ನನಗೆ ಟೋಟಲು 30 ಯೂನಿಟ್ಸ್ ಫಿಲ್ ಆಗಬೇಕು. ಓಕೆ, 30 ಯೂನಿಟ್ಸ್ ಟೋಟಲ್ ಡಿವೈಡೆಡ್ ಬೈ 2. 1 ಅವರಲ್ಲಿ 2 ಯೂನಿಟ್ಸ್. ಸೊ ಟೋಟಲ್ ಎಷ್ಟು ಅವರ್ ಬೇಕು ಇದಕ್ಕೆ, 15 ಅವರ್ಸ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. ಓಕೆ, ಇನ್ ವಾಟ್ ರೇಷಿಯೋ ಮಸ್ಟ್ ಅ ಶಾಪ್ಕೀಪರ್ ಮಿಕ್ಸ್ 2 ವೆರೈಟೀಸ್ ಆಫ್ ರೈಸ್ ಕಾಸ್ಟಿಂಗ್ 40 per kg ಆ್ಯಂಡ್ 60 per kg ಸೊ ದ್ಯಾಟ್ ದ ಮಿಕ್ಸರ್ ಕಾಸ್ಟ್ 52 per kg. ನೋಡಿ, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಕ್ವಶನು. ಒಂದ್ರದ್ದು ರೈಸ್ದು ಕಾಸ್ಟ್ ಎಷ್ಟಿರುತ್ತಂತೆ, 40 rupees per kg ಅಂತೆ, 40 rupees per kg. ಓಕೆ, ಇನ್ನೊಂದ್ರದ್ದು 60 rupees per kg. ಅದು ಯಾವ ರೇಷಿಯೋಲ್ಲಿ ಮಿಕ್ಸ್ ಮಾಡಿದ್ರೆ ಅದು ನಮಗೆ 52 rupees per kg ಸಿಗುತ್ತಂತೆ. ಯಾವ ರೇಷಿಯೋದಲ್ಲಿ ಈ ಥರ ಬಂದರೆ ನಾವು ಏನು ಮಾಡ್ತೀವಿ, ಅಲಿಗೇಷನ್ ತಗೋತೀವಿ ಸ್ನೇಹಿತರೆ. ಕರೆಕ್ಟ್ ಅಲ್ವಾ, ಅಲಿಗೇಷನ್. ಸೊ 52ರಲ್ಲಿ 40 ಮೈನಸ್ ಮಾಡಿದ್ರೆ 12, 60ರಲ್ಲಿ 50 ಮೈನಸ್ ಮಾಡಿದ್ರೆ 52 ಮೈನಸ್ ಮಾಡಿದ್ರೆ 8. ಸೊ 8:12 ಮಿಕ್ಸ್ ಮಾಡಬೇಕು. ಇದನ್ನು ಮಾಡಿದ್ರೆ 4 2 8, 4 3 12. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 2:3 ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಓಕೆ, ಸೊ ಇವತ್ತಿನ ಕ್ಲಾಸಿಂದು ಲಾಸ್ಟ್ ಕ್ವಶನು, 25th ಕ್ವಶನ್. ಓಕೆ, ಇನ್ ಅ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 60% ಆರ್ ಬಾಯ್ಸ್, ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಇನ್ ದ ಕ್ಲಾಸ್ ಅಂತ ಕೇಳಿದ್ದಾರೆ. ಇವಾಗ ಟೋಟಲ್ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ, 50 ಜನ ಅಂತೆ. ಅದರಲ್ಲಿ 60% ಬಾಯ್ಸ್ ಇದ್ದಾರೆ. ಸೊ ರಿಮೈನಿಂಗ್ 40% ಏನಿರ್ತಾರೆ, ಗರ್ಲ್ಸ್. ಸೊ ಬಾಯ್ಸ್ ಎಷ್ಟು, ಗರ್ಲ್ಸ್. ಕರೆಕ್ಟ್ ಅಲ್ವಾ? ಸೊ ಬಾಯ್ಸ್ ಎಷ್ಟು, 60% ಇದ್ದಾರಂತೆ. ಗರ್ಲ್ಸ್ ಎಷ್ಟಿದ್ದಾರೆ, 40%. ನಮಗೇನು ಕೇಳಿದ್ದಾರೆ, ಟೋಟಲ್ ಗರ್ಲ್ಸ್ ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇವಾಗ 100% ವ್ಯಾಲ್ಯೂ ಎಷ್ಟನ್ನು ಕೊಟ್ಟಿದ್ದಾರೆ, ಟೋಟಲ್ ಬಾಯ್ಸು 50. ಕರೆಕ್ಟ್ ಅಲ್ವಾ? 100% ವ್ಯಾಲ್ಯೂ 50. ನಮಗೇನು ಕೇಳಿದ್ದಾರೆ, 40% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಹೇಗೆ ಮಾಡ್ತೀರಾ, ಜಸ್ಟ್ 40% ಹೋಯಿತು. ಸೊ 40 × 50 ಡಿವೈಡೆಡ್ ಬೈ 100. 10 ಇಂದ 10, 10 ಇಂದ 10. ಸೊ 4 5 20. ಸೊ ಟೋಟಲ್ ಎಷ್ಟು ಗರ್ಲ್ಸ್ ಇದ್ದಾರೆ ಇವಾಗ, 20 ಗರ್ಲ್ಸ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೀವು ಇದೇ ಥರ RRB ಗ್ರೂಪ್ ಡಿ ಅನ್ನು ತಯಾರಿ ಮಾಡಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.